ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗಿ ದೂರು ಕೊಟ್ಟು ನಿಮ್ಮ ಪಕ್ಷದ ಸರ್ಕಾರ ನಿಮ್ದಲ್ಲ ಸರ್, ಅವ್ರದ್ದು, ನಿಮ್ಮ ಪಕ್ಷದ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ ಗುರುಸ್ವಾಮಿಯವರು. ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯದು. ಅವ್ರು ಹೇಳವ್ರೆ, ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯ ಬೆಳವಣಿಗೆ. ನಿರ್ದಾಕ್ಷಿಣ್ಯ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕು. ಪ್ರತಿಪಕ್ಷಗಳು ಆಗ್ರಹಿಸಬೇಕು ಅಂತ ಹೇಳಿದ್ದಾರೆ ಅವರು. ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ. ಹೊಸ ಪರವಾನಗಿರಿ ಕೊಟ್ಟಿಲ್ಲ ಎನ್ನುತ್ತಾರೆ. ಹೊಸ ಪರವಾನಗಿರಿ ಕೊಟ್ಟಿಲ್ಲ ಅಂತ ಎಲ್ಲರೂ ಪತ್ರಿಕೆಯಲ್ಲೆಲ್ಲ ಹೇಳೋದು ಅದನ್ನೇ. 5-6 ವರ್ಷಗಳಿಂದ ಡಿಮ್ಯಾಂಡ್ ಇದ್ದ CL7 ನಮೂನೆಯ 2,000 ಲಿಕ್ಕರ್ ಶಾಪ್ಗಳನ್ನು ಲೈಸೆನ್ಸ್ ಕೊಟ್ಟಿದ್ದಾರೆ. ಒಂದಕ್ಕೆ ಒಂದು ₹5, ಇನ್ನೊಂದಕ್ಕೆ ₹1. ಇಲ್ಲಪ್ಪ, ನಾನು ಹೇಳಿದ್ರೆ ಅವ್ರಿಗೆ ಭಯ ಡಮಾರ್ ಅಂದೋತಾರೆ. 50 ಲಕ್ಷ, ಒಂದಕ್ಕೆ 50 ಲಕ್ಷ, ಇನ್ನೊಂದಕ್ಕೆ 1 ಕೋಟಿ. 1 ಕೋಟಿ ಸಮಥಿಂಗ್ ನಡೆದಿದೆ. ಇದು ಓಪನ್ ಸೀಕ್ರೆಟ್. ಇದೇನು ಮುಚ್ಚುಮರೆ ಮಾಡೋದೇನು ಇಲ್ಲ, ಓಪನ್ ಆಗಿದೆ. ಓಪನ್ ಫೀಲ್ಡ್, ಅಮರ ಗೋಡಾಯ್ ಅಮರ ರಸ್ತೆ ಅನ್ನಂಗೆ ಓದ್ತಾ ಇದೆ. ಇದು ಓಪನ್ ಸೀಕ್ರೆಟ್. ನೀವೇ ಹಾಕಿ ಎಷ್ಟು ಕೋಟಿ ಆಯಿತು. ಹೊಸ ಲೈಸೆನ್ಸ್, ರಿನ್ಯೂವಲ್, ಬೇರೆ ಸ್ಥಳಕ್ಕೆ ಅಂಗಡಿ ಶಿಫ್ಟಿಂಗ್, ನೇಮ್ ಚೇಂಜ್. ಅವನೇನ ನೇಮ್ ತಿರುಪತಿ ವೆಂಕಟೇಶ್ವರ ಅಂತ ಇಟ್ಕೊಂಡ್ರೆ ಮಂಜುನಾಥ ಅಂತ ಇಟ್ಕೊಂಡ್ರೆ ಏನೇ ಇಟ್ಕೊಂತಾರೆ. ಈಗೆಲ್ಲ ವೈಷ್ಣವರುಗಳಿಗೂ ಇಟ್ಕೊಂಡ್ಬಿಡ್ತಾರೆ. ಆ ನೇಮ್ ಚೇಂಜ್ಗೂ ದುಡ್ಡು ಕೊಡಬೇಕು. ಅವಂದೇ ಬಾರು, ಅವಂದೇ ವೈನ್ ಸ್ಟೋರು, ಹೆಸರು ಬದಲಾವಣೆ ಮಾಡಿಕೊಂಡ್ರು ದುಡ್ಡು ಕೊಡಬೇಕು. ಅಷ್ಟು ಕರಪ್ಷನ್. ಪ್ರತಿ ಹಂತದಲ್ಲೂ ನೇಮ್ ಚೇಂಜ್ಗೂ 5ರಿಂದ 10 ಲಕ್ಷ ಕೇಳ್ತಾರೆ. ತಿಂಗಳ 10ನೇ ತಾರೀಕು ಸಂಬಳ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಕಿರುಕುಳ ಶುರು ಮಾಡ್ತಾರೆ. ನಿಮ್ಮವರವರೇ ಅಂತೀರಾ CM, ಏನ್ ಕ್ರಮ ತಗೊಂಡಿರಿ? ಇಲ್ಲಿಗೆ ಬಂತು. ನೀವು ಹೇಳಿದ್ರಲ್ಲ ನಮ್ಮೂರನೇ ಅಂತ, ಫಸ್ಟೇ ಒಪ್ಕೊಂಬಿಟ್ರಿ. ನಾನು ಹೇಳಕ್ ಮುಂಚೆನೆ ನಾನು ಅದಕ್ಕೆ ಹೇಳಿದೆ, ನಮ್ಮ CM ಹೇಳ್ತಾರೆ ನಾನು ಇವರನೇ ಅಲ್ಲ ಅಂತ ಅಂದ್ಬಿಡ್ತಾರೆ ಅಂತೆ. ನೋಡ ಅಂದ್ಬಿಟ್ರಿ. ಈಗ ಅಂತ ಹೇಳಿಲ್ಲಪ್ಪ, ಇಟ್ಸ್ ಎ ಫ್ಯಾಕ್ಟ್. ಅವನು ಗುದ್ದಿಗೆರೆಯವನು, ನಾನು ಸಿದ್ದರಾಮಯ್ಯನವನು. ಸರಿ ಸರ್, ನೀವ್ ಹೇಳ್ಬೇಕು, ಅವನು ಹೇಳ್ಬೇಕಲ್ಲ. ಅವನು ಹೇಳ್ಬೇಕಲ್ಲ, ನಾನು ನಿಮ್ಮೂರನಲ್ಲ ಊರನಲ್ಲ ಅಂತ ಹೇಳಿ. ಅವನು ಕರೆದು ಕೇಳಪ್ಪ. ನಿಮ್ ಜೊತೆ ಅವನು ಚುನಾವಣೆಗೆ ನಿಂತು ಚೇರ್ಮನ್ ಆಗಿರೋನು ಸರ್. ನಾನು ಹೆಂಗ್ ಕರೆದು ಕೇಳಲಿ ಸರ್? ಈಗೇನೋ ಪ್ರೆಸ್ ಮೀಟ್ ಕರಿತಾವ್ರ 12 ಗಂಟೆಗೆ ಏನೋ ಪ್ರೆಸ್ ಮೀಟ್ ಅಂತ ಅನೌನ್ಸ್ ಮಾಡೋರಿಗೆ. 12 ಗಂಟೆಗೆ ವಿಧಾನಸಭೆ ಚರ್ಚೆ ಆಗ್ತದೆ. ಮಂತ್ರಿ ರಾಜೀನಾಮೆ ಕೊಡ್ತಾರೆ. ಅದಕ್ಕೆ ಹೊಸ ಮಂತ್ರಿ ಯಾರು ಮಾಡಿಸ್ಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಮುಂದಕ್ಕೆ ಹೋಗ್ತೀನಿ. ಸ್ಪೀಕರ್ ರಾಜೀನಾಮೆ ಕೊಟ್ರೆ ನೀವು ಖುಷಿ ಪಡ್ಬೇಕು, ಏನಾದ್ರು ಜಾಗ ನಿಮ್ ಖಾಲಿ ಆಗತ್ತೆ ಅಂತ. ನೀವು ಟೆನ್ಷನ್ ಮಾಡ್ಕೊಂಡ್ರದ್ ನೋಡಿ ಸರ್. ನಮಗೆ ಇದರಲ್ಲಿ ಖುಷಿ ಆಗೋದ ಏನು ಇಲ್ಲ. ನೀವು ರಾಜೀನಾಮೆ ಪೊಲೀಸಲ್ಲಿ ಐತೆ ಕೇಳಿ ಪರಮೇಶ್ವರ್ ಅವ್ರನ್ನ. ಯಾರು ಕೊಲೆ ಮಾಡ್ದೋ ಎಲ್ಲಿ ಹುಡ್ಕೊಂಡು ಹೋದವ್ರತಾರೆ, ಯಾರಿಗೆ ಆಸ್ತಿ ಸೇರ್ತೈತೆ ನೋಡು ಅವನ್ನ ಹುಡುಕ್ತಾರೆ ಫಸ್ಟು. ಈಗ ನೀವು ಮಂತ್ರಿ ರಾಜೀನಾಮೆ ಕೊಡ್ತೀರಾ, ಕೊಟ್ಮೇಲೆ ಬೆನಿಫಿಟ್ ಯಾರಿಗೆ? ನಿಮ್ಮವ್ರಿಗೆ. ಅದಕ್ಕೆ ಹೇಳಿದ್ದು ಮುಂದಕ್ಕೆ ಹೋಗಿ ಅಂತ. ನೀವೇನು ತಗೊಳಕ್ ಹೋಗ್ಬೇಡಿ ಸರ್. ಅಬ್ಕಾರಿ ಇಲಾಖೆ ಮಾತ್ರ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ನೀವು ಒಳ್ಳೇದಲ್ಲ, ನಿಮ್ ಕ್ಯಾರೆಕ್ಟರ್ಗೆ ಸೂಟ್ ಆಗೋದೇ ಇಲ್ಲ. ಆ ರೋಡಾಗ ಹೋಗಲ್ಲ ನೀವು. ಓದ್ತೀರಾ? ನಡೆ ಮುಂದೆ ಯಾಕೆ ಇನ್ನ ನಾನು ಶುರು ಮಾಡಿಲ್ಲ, ಅವಾಗೆ ಶುರು ಮಾಡ್ಕೊಂಡು. ಯಾವತ್ತೂ ಹಿಂಗ್ ಮಾಡಿಲ್ಲ ನೀವು. ಇನ್ನ 2 ದಿನ ಆಯ್ತು ಸರ್. ನಂಬರ್ 1 ಇಲಾಖೆ ಸರ್ ಇದು. ಆದಾಯ ತಂದ್ಕೊಡೋದು. ಬೇಕಾದ್ರೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡೋಣ ಅಸೆಂಬ್ಲಿನ, ಪರವಾಗಿಲ್ಲ. ಅಧ್ಯಕ್ಷರೇ, ಅವರು ನಿಮ್ಮೂರವರೇ ಅಂತೀರಾ CM, ಏನು ಕ್ರಮ ತಗೊಂತೀರಾ? ಹೌದು,
ನಾನು ವರ್ಣಾ ಕ್ಷೇತ್ರದವನೇ ಸರ್, ನಾನು ವರ್ಣಾ ಕ್ಷೇತ್ರವನೇ. ಸಿದ್ದರಾಮಯ್ಯ ಅವರು ಚಿರಪರಿಚಿತರು, ಕ್ಲೋಸ್. ನಮಗೆ ನ್ಯಾಯಯುತ ವ್ಯಾಪಾರದ ಅರಿವು ಮಾಡಿಕೊಡಿ. ಟಾರ್ಗೆಟ್ ಅಗತ್ಯವಿಲ್ಲ. ಅಧಿಕಾರಿಗಳನ್ನು ನಿಯಂತ್ರಣದಲ್ಲಿಡಿ. ಕಿರುಕುಳ ಇಲಾಖೆಯಲ್ಲಿ ಭ್ರಷ್ಟಾಚಾರ 16 ಬಾರಿ ದೂರು. ನೋಡ್ತೀನಿ ಬಿಡು ಗುರುಸ್ವಾಮಿ. ಯಾರು ನಮ್ಮ ಮುಖ್ಯಮಂತ್ರಿಗಳು, ಅವ್ರ ಸ್ಟೈಲೇ ಹಂಗೆ, ನೋಡ್ತೀನಿ ಬಿಡು ಅಂತ ಹೇಳಿದ್ದಾರೆ. ನೋಡ್ತೀನಿ ಬಿಡು ಗುರುಸ್ವಾಮಿ ಅಂತಾರೆ ಬಿಟ್ರೆ ಯಾವ ಕ್ರಮ ಆಗಿಲ್ಲ. ಅವರು ಕೂಡ ಮೊದಲಿನ, ನಾನು ಹೇಳಲ್ಲ, ಇದು ಹೇಳೇನಪ್ಪ, ನೆನ್ನೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಅವ್ರ ಸ್ನೇಹಿತರು ಅವರು ನೋಡಿ ಬಿಡ್ತೀನಿ ಗುರುಸ್ವಾಮಿ ಅಂತಾರೆ ಬಿಟ್ರೆ ಯಾವುದೇ ಕ್ರಮ ಆಗಿಲ್ಲ. ಅವರು ಕೂಡ ಮೊದಲಿನ ಖಡಕ್ ಸಿಎಂ ಆಗಿ ಉಳಿದಿಲ್ಲ. ಸ್ನೇಹಿತರು. ಇವತ್ತು ಬೆಳಗ್ಗೆ ಪೇಪರ್ ನೋಡಿದೆ, ನಾನು ಅಸಹಾಯಕ ಅಲ್ಲ ಅಂತ ಹೇಳ್ತಾವ್ರೆ. ನಿಮ್ಮ ಸ್ನೇಹಿತ ಸರ್, ಬಹಳ ವರ್ಷದ ಸ್ನೇಹಿತ. ನಿಮ್ಮೂರೋನು, ನೀವು ನಮ್ಮೂರೋನು ಅಲ್ಲ ಅಂದ್ಬಿಟ್ರಿ, ಅವ್ನು ನಮ್ಮೂರೋನು ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ ಆ ಖಡಕ್ ಸಿಎಂ ಅಲ್ಲ, ಖಡಕ್ ಸಿಎಂ ಆಗಿ ಉಳಿದಿಲ್ಲ, ಎಲ್ಲ ವ್ಯವಸ್ಥೆಗಳು ಕುಲ್ಗೆಟ್ಟೋಗಿದೆ. ನಿಮ್ಮ ಸ್ನೇಹಿತ ಹೇಳಿರೋದು. ನಾವು ವಿರೋಧ ಪಕ್ಷದವ್ರು ಹೇಳಿದ್ರೆ ಬಿಡ್ರಿ ನಿಮ್ಗೆ ಅದೇ ಚಾಳಿ ಅಂತೀರ. ನಿಮ್ಮ ಸ್ನೇಹಿತ ಹೇಳಿರೋದು, ಅಫಿಷಿಯಲ್ ಆಗಿ ಹೇಳೋರೆ. ಅಧ್ಯಕ್ಷರೇ, ಆರೋಪಕ್ಕೆ ದಾಖಲೆ ಕೊಡಿ ಅಂದ್ರೆ ಏನ್ ಮಾಡ್ತೀರಾ? ಅಬ್ಕಾರಿ ಡಿಸಿ ಎಸ್ಪಿನೇ ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಳ್ಳುವಾಗ ಸಿಕ್ಕಾಕೊಂಡಿದ್ದಾರೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಇವೆಲ್ಲ ಕಾಮನ್ ಸೆನ್ಸ್ ಅಲ್ವಾ? ಕಳ್ಳರ ರಕ್ಷಣೆಗೆ ಒಂದು ನೆಪ ಅಷ್ಟೇ. ನೀವೇನಾದರೂ ಸರ್ಕಾರ ಸಾಕ್ಷಿ ಕೊಡಿ ಅಂತ ಹೇಳಿದ್ರೆ ಅವನೇ ಹೇಳ್ಬಿಟ್ಟವನೆ, ಗುರುಸ್ವಾಮಿ ಮುಖ್ಯಮಂತ್ರಿಗಳ ಸ್ನೇಹಿತನೇ ಹೇಳ್ಬಿಟ್ಟವನೆ, ಕಳ್ಳ ನೆಪ, ಕುಂಟು ನೆಪ, ಇದು ಇಷ್ಟು ಕಾಮನ್ ಸೆನ್ಸ್ ಅಂತ ಅವನೇ ಹೇಳ್ಬಿಟ್ಟಿದ. ಇತ್ತೀಚೆಗೆ ಬೇಡ ಅಂದ್ರು 586 ಶಾಪ್ಗಳನ್ನು ಹರಾಜು ಮಾಡಿದ್ರು. ಬೇಡ ಅಂದ್ರು 586 ಶಾಪ್ಗಳನ್ನು ಹರಾಜು ಮಾಡಿದ್ರು. ಇದನ್ನು ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೇವೆ. ಬರೀ ದುಡ್ಡು ಬರೋದು ನೋಡ್ತಾರೆ ಹೊರತೆ ಸಮಸ್ಯೆ ಬಗ್ಗೆ ಕ್ಯಾರೇ ಇಲ್ಲ. ಈ 586 ಕರೆದಿದ್ರು, ಯಾರಿಗೂ ಗೊತ್ತಿರಲಿಲ್ಲ. ನಮ್ಗನ್ಸುತ್ತೆ ರೂಲಿಂಗ್ ಪಾರ್ಟಿ MLAಗಳಿಗೂ ಗೊತ್ತಿದ್ದಂಗೆ ಕಾಣಿಸಿಲ್ಲ, ಯಾರಿಗೂ ಗೊತ್ತಿಲ್ಲ, ಕರೆದ್ಬಿಟ್ಟವ್ರಿ. ಅದು ಯಾರು, ಅದು ಮುಂದೆ ಐತೆ, ಇವಾಗ ಹೇಳ್ಬಿಡ್ತೀನಿ. ಆಂಧ್ರದವರೆಲ್ಲ ಹಾಕಿರೋರೆಲ್ಲ ಆಂಧ್ರದವರು, ಡೀಲು ಆಂಧ್ರದಲ್ಲೇ, ರೇಟು ಆಂಧ್ರದಲ್ಲೇ ಫಿಕ್ಸ್ ಆಗ್ಬಿಟ್ಟೈತೆ, ಇಷ್ಟು ಕೊಡಬೇಕು ಎಲ್ಲ ಅಂತ ಹೇಳ್ಬಿಟ್ಟು. ಈ ಅಸೋಸಿಯೇಷನ್ ಅವರಲ್ಲಿ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ, ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ ಇದೆಲ್ಲ ಕೂಡ. ಸರ್, ಕೊನೆಯದಾಗಿ ಅವನು ಫ್ರಸ್ಟ್ರೇಟ್ ಆಗ್ಬಿಟ್ಟು ಹೇಳ್ತಾನೆ ಕೊನೆಯದಾಗಿ, ಸರ್ ನನಗೀಗ 74 ವರ್ಷ, ಸಿಎಂ ಅವ್ರಿಗೆ 80 ವರ್ಷ ಅಲ್ಲ, 78 ಅಂತ ಇಟ್ಕೊಳ್ಳೋಣ, 78. ನನ್ನ ಅನುಭವದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ಸಾಕಷ್ಟು ನೋಡಿದ್ದೀನಿ. ಸಿಎಂ ಕ್ಷೇತ್ರದವನೇ ಆಗಿ ಅವರ ವಿರುದ್ಧವೇ ಮಾತಾಡೋ ಸ್ಥಿತಿಗೆ ಬಂದಿದ್ದೇನೆ. ಸಿಎಂ ಕ್ಷೇತ್ರದವನೇ ಆಗಿ ಅವರ ವಿರುದ್ಧವೇ ಮಾತಾಡೋ ಸ್ಥಿತಿಗೆ ಬಂದಿದ್ದೇನೆ. ಯಾವುದಕ್ಕೂ ನಾನು ಕೇರ್ ಮಾಡಲ್ಲ. ಇರೋ ಸತ್ಯನ ಎಲ್ಲಿ ಬೇಕಾದರೂ ಧೈರ್ಯವಾಗಿ ಹೇಳ್ತೀನಿ. ಸಾವಿರಾರು ಮಂದಿ ವರ್ತಕರು ಅಬಕಾರಿ ಉದ್ಯಮವನ್ನೇ ನಂಬಿ ಬದುಕಿದ್ದಾರೆ. ಅವರಿಗೆ ನ್ಯಾಯ ಒದಗಿಸಿಕೊಡೋದು ಅಧ್ಯಕ್ಷನಾಗಿ ನನ್ನ ಧರ್ಮ. ಏನಾಗುತ್ತೋ ಆಗಲಿ ಬಿಡಿ ಸರ್. ಇದು ಅವರು ಊರವರು, ಅವ್ರ ಸ್ನೇಹಿತರು, ಅವರು ಶಬಾಷ್ಗಿರಿ ಕೊಟ್ಟಿರೋದು ಸರ್ಕಾರಕ್ಕೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಸಂಯುಕ್ತ ಕರ್ನಾಟಕ ನಿನ್ನೆ ಅವರು ಓದಿದ್ರು ಪ್ರಜಾವಾಣಿ. ಹ್ಞೂ ಸರ್, ಅಲ್ಲಿಗೂ ಬರ್ತೀನಿ ಸರ್. ನೀವು ಮರ್ತೋಗ್ಬಿಟ್ಟಿದ್ದೆ, ನೀವು ಹೇಳಿದ್ಮೇಲೆ ಓದ್ತೀನಿ, ಅದನ್ನು ಎಡಿಟೋರಿಯಲ್ ಓದ್ತೀನಿ ನಾನು. ನೋಡಿ, ಜ್ಞಾಪಿಸ್ಕೊಡ್ತೀರಾ ನನ್ನ ಪರವಾಗಿ ನೀವು. ಇದು ಸಂದರ್ಶನ, 1 to 1 ಸಂದರ್ಶನ. ಅಧ್ಯಕ್ಷರೇ, ಇಲ್ಲಿ ಇಂಪಾರ್ಟೆಂಟು, ಇವತ್ತು ತಿಮ್ಮಾಪುರೆಯವರು ಕೆಲವರಿಗೆ ನನ್ನ ಮತ್ತು ನನ್ನ ಮಗನ ಹೆಸರನ್ನು ಹೇಳಿಕೊಂಡು
ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ತಿಮ್ಮಾಪುರ ಅವರು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟು, ನಮ್ಮವರೇ ಕೆಲವರು ನಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟು, ಎಲ್ಲ ಇಲಾಖೆಯಲ್ಲೂ ಈ ಥರದ ನಡೀತಾ ಇರ್ತೈತೆ. ಆದರೆ ದಲಿತ ಅಂತೇಳಿ ನನ್ನೇ ಟಾರ್ಗೆಟ್ ಮಾಡಿದರ ಯಾಕೆ? ತಿಮ್ಮಾಪುರಿ ಅವರು, ಗೌರವಾನ್ವಿತ ತಿಮ್ಮಾಪುರಿ ಅವರು. ಪರಮೇಶ್ವರ ಯಾವ ಇದು ಅವರು ದಲಿತರೆ, ಅವ್ರದ್ದು ಯಾಕೆ ಬಂದಿಲ್ಲ ಯಾವುದೂ? ರಮೇಶ್ ಜಾರಕಿಹೊಳಿ ಅವರು ದಲಿತರೆ, ಸತೀಶ್ ಜಾರಕಿಹೊಳಿ ಅವರು ಎಷ್ಟಿ, ಮುನಿಯಪ್ಪ, ನಮ್ಮ ಮುನಿಯಪ್ಪನವರು ನಮ್ಮವರು. ಪ್ರಿಯಾಂಕಾ ಬೇಡ ಹೇಳಲ್ಲ, ಹೇಳಿದ್ರೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಈಗ ನಮ್ಮ ಮೇಲೆ. ಅವ್ರೊಬ್ಬನ ಬಿಟ್ಟು ಹೇಳ್ತೀನಿ. ಇವರೆಲ್ಲ ಇದ್ದಾರೆ. ಇವ್ರದ್ದು ಯಾರ್ದು ಬರ್ದೀರಾ? ಗೌರವಾನ್ವಿತ ತಿಮ್ಮಾಪುರ ಅವ್ರದ್ದು ಯಾಕೆ ಬಂದಿದೆ? ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಅಧ್ಯಕ್ಷರೇ, ಒಬ್ಬ ಮನುಷ್ಯ ನಮ್ಮಲ್ಲಿ ಗಾದೆ ಮಾತಿದೆ. ಗಾದೆ ಏನು ಅಂತ ಹೇಳಿದ್ರೆ, ಆ ಗಂಗೆ ಇದ್ದಾಳಂತೆ, ಗಂಗೆ ನೀರು. ಯಾರಾನ ಗಂಗೆ ಒಳಗೆ ಬಿದ್ದೋಗ್ಬಿಟ್ರೆ ಆ ಗಂಗೆ 3 ಸರಿ ಚಾನ್ಸ್ ಕೊಡ್ತಾಳಂತೆ ಅವನಿಗೆ ಎದೊಳಕ್ಕೆ. 3 ಸರಿ ಮುಳುಗಿ 4ನೇ ಸರಿ ಒಳಕೋಗ್ಬಿಡ್ತಾರೆ. ಫಸ್ಟ್ ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ ಇದು. ಅದಕ್ಕೆ ಗ್ರೀನ್ ಹಾಕಿದ್ದೀನಿ, ಗ್ರೀನ್ ಫಸ್ಟ್ ಆಡಿಯೋ ಗ್ರೀನ್. ಯಾರಾದರೂ ಬುದ್ಧಿ ಇದ್ದಿದ್ರೆ, ನಮ್ಮ ಪ್ರಿಯಾಂಕಾ ಅವರು ಇದ್ದಾರೆ, ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬ್ಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು, ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದ್ದಾರೆ ಅಂತೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೋಬೇಕಾಯ್ತು. ಇಲ್ಲ CM ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡು. ಅದು ಫಸ್ಟ್ ಬರ್ತತೆ CD, ಇದು ವಿಡಿಯೋ ಆಡಿಯೋ ಬರ್ತದೆ. ಕೇರ್ ಇಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ 1-2 ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ. ಸಿಗ್ನಲ್ ಲೈಟು ಹುಷಾರ್, ಎಲ್ಲ ಬಂದಾಗ ರೆಡಿ ಅಂತ, ರೆಡಿಯಾಗಿರು, ಹುಷಾರಾಗಿರು, ಗ್ರೀನ್ ಆಯ್ತು, ಎಲ್ಲ ಬಂದಿದೆ, ಇನ್ನು ರೆಡ್ ಆಗ್ಬಿಡ್ತೀಯ ಅಂತ. ಕೇರ್ ಇಲ್ಲ. ಅಂಗಡಿನ ಓಪನ್ ಮಾಡಿಬಿಟ್ಟು ಬಿಟ್ಟಿಲ್ಲ. ಆಮೇಲೆ ಈಗ ರೆಡ್ ಬಂದ್ಬಿಡ್ತು. ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ, ನಾನವಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಇಲ್ಲಿ ಇಷ್ಟೊಂದು ದಾಖಲೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂತ್ಲಿ ಅನ್ನೋದನ್ನ ಹೇಳಿದ್ದಾರೆ, ಮಂತ್ಲಿ ಫಿಕ್ಸ್ ಅಂತ. ನಿಮಗೇನು ಅಂತ ಹೇಳಿದ್ರೆ, ನೀವು ಆರೋಗ್ಯ ಇಲಾಖೆ ನೋಡಿರ್ದು, ಅದರಲ್ಲಿ ಹಂಗೇನೂ ಇಲ್ಲ, ಮಂತ್ಲಿನೂ ಇಲ್ಲ ಇದ್ದಂಗಿಲ್ಲ. 100% ಏನು ಇದ್ದಂಗಿಲ್ಲ. ಇಲ್ಲ. ಹೆಂಗ್ ಬರ್ತೈತೆ? ಎಷ್ಟು ವಿಶಾಲವಾಗಿದೆ ಈ ಮೈದಾನ ಅನ್ನೋದು, ಎಷ್ಟು ವಿಶಾಲವಾಗಿದೆ ಅಂದ್ರೆ ನಿಮ್ಗ್ಯಾರಿಗೂ ಗೊತ್ತಿಲ್ಲ, ಅಷ್ಟು ವಿಶಾಲವಾಗಿದೆ ಮೈದಾನ. ಎಲ್ಲಿ ಬರ್ತೈತೆ ಅಂತ ನಮ್ಮ ಅಧ್ಯಕ್ಷರು ತಲೆ ಇಲ್ತಾರೆ. ಅಶೋಕನ್ಗೆ ಎಲ್ಲಿ ಪಾಪ ಅವರು ಅಮಾಯಕರು, ಎಲ್ಲಿ ಅಂತ ಅಮಾಯಕರು ಅಂತ ನಾನೇನ್ ಮಾಡಿದೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಾನು 3,000 ಕೋಟಿ ಅವ್ಯವಹಾರ ಅಂತಂದೆ. ಮಾರನೇ ದಿನ ಅವ್ರು ಯಾರೋ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿರೋಧ ಪಕ್ಷ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ, 6,000 ಕೋಟಿ ಅಂತಂದ. 6,000 ಕೋಟಿ ಅವ್ಯವಹಾರ 2.5 ವರ್ಷದಲ್ಲಿ. ಬೇಡ 3 ಬೇಡ 6 ಬೇಡ, ಅದ್ರ ಮಧ್ಯೆ ಎಲ್ಲಾನ ಒಂದ್ ಕಡೆ ಇರ್ತೈತಲ್ಲ ಇದು ಅಮೌಂಟು, ಮಧ್ಯೆ ಎಲ್ಲಾನ ಒಂದ್ ಕಡೆ ಇರ್ತೈತೆ. ಹೆಂಗ್ ಬರ್ತೈತೆ? ಇಲಾಖೆಗಳು ಮಂತ್ರಿಗಳೆಲ್ಲ ತಾವೆಲ್ಲ ಇದ್ದೀರ ನೋಡಿ, ಎಷ್ಟು ಎಲ್ಲಿಂದ ಹಣ ಬರುತ್ತದೆ ಮಾಹಿತಿ. ಜೂನ್ 2025 ಜೂನ್ 30ರವರೆಗೆ ಮಾಹಿತಿ ಪ್ರಕಾರ ರಾಜ್ಯದ ಮದ್ಯದ ಅಂಗಡಿಗಳ ವಿವರ. CL7 ಹೋಟೆಲ್ ಮತ್ತು ವಸತಿ ಗೃಹಗಳು 3,267